ಹಲೋ ಸ್ನೇಹಿತರೆ, ಗೀತಾ ಧಾರಾವಾಹಿಯ ಮುಂದಿನ ಭಾಗವನ್ನು ನೋಡೋಣ. ಗೀತಾ ಧಾರಾವಾಹಿಯಲ್ಲಿ ಶ್ರುತಿ ಸೂರ್ಯಪ್ರಕಾಶ್ನನ್ನು ಸಾಯಿಸಿದ್ದು ತಾನೇ ಅಂತ ಒಪ್ಕೊಳ್ತಾಳೆ. ಮತ್ತು ಅದಕ್ಕೆ ಸಾಕ್ಷಿನೂ ಅವಳ ಹತ್ರ ಇರುತ್ತೆ. ಅದಕ್ಕೆ ಸುಧಾರಾಣಿ ಇಷ್ಟು ದಿವಸ ಇಲ್ಲದೆ ಇದ್ದವಳು ಇವತ್ತೇ ಯಾಕೆ ನೀನು ಬಂದು ನಾನೇ ಸೂರ್ಯಪ್ರಕಾಶ್ ಅವರನ್ನು ಕೊಲೆ ಮಾಡಿದ್ದೀನಿ ಅಂತ ಹೇಳ್ತಾ ಇದೆಯಾ ಅಂತ ಕೇಳಿದ್ದಕ್ಕೆ ಶ್ರುತಿ ಹೇಳ್ತಾಳೆ, ಇಷ್ಟು ದಿವಸ ನಮ್ಮಮ್ಮ ನನ್ನ ಹತ್ರ ಮಾತು ತಗೊಂಡಿದ್ರು, ಯಾವುದೇ ಕಾರಣಕ್ಕೂ ಈ ವಿಷಯನ ನೀನು ಎಲ್ಲೂ ಹೇಳಬಾರ್ದು, ಯಾರ ಹತ್ರನೂ ಹೇಳಬಾರ್ದು ಅಂತ. ಯಾಕಂದರೆ ನನ್ನ ಬದುಕು ಹಾಳಾಗಬಾರ್ದು ಅಂತ ಅವರ ಆಸೆ ಆಗಿತ್ತು. ಅದಕ್ಕೋಸ್ಕರ ಸುಮ್ಮನೆ ಇದ್ದೆ. ಆದರೆ ಇವತ್ತು ಯಾವ ತಪ್ಪು ಮಾಡದೇ ಇರೋ ನನ್ನಮ್ಮ ಶಿಕ್ಷೆ ಅನುಭವಿಸೋದು ನೋಡೋದು ನನಗೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇವತ್ತು ನಾನು ಬಂದೆ. ಅಮ್ಮಂಗೆ ನಾವಂದರೆ ಇಷ್ಟನೇ ಇರಲಿಲ್ಲ. ಯಾವಾಗಲೂ ವಿಜಯ ಅಣ್ಣನೇ ತುಂಬ ಇಷ್ಟಪಡ್ತಾಯಿದ್ರು. ಯಾವಾಗಲೂ ಅವನಿಗೆ ಪ್ರೀತಿ ತೋರಿಸ್ತಾ ಇದ್ರು. ನಾವು ಹೆತ್ತ ಮಕ್ಕಳು ಅಂತಲೂ ನಮ್ಮನ್ನು ಪ್ರೀತಿ ಮಾಡ್ತಾ ಇರಲಿಲ್ಲ. ಅದೇ ವಿಷಯಕ್ಕೆ ನನಗೂ ಅಮ್ಮಂಗೂ ಜಗಳ ಆಗ್ತಿರುವಾಗ ಅಲ್ಲಿಗೆ ಅಪ್ಪ ಬಂದರು. ಆವಾಗ ಅಪ್ಪನೂ ಅವ್ರು ಮಾಡಿದ್ದೆ ಸರಿ ಅಂತ ಹೇಳಿದಾಗ ಸಿಟ್ಟು ಬಂದು ನಾನು ಅವರನ್ನು ಕೊಲೆ ಮಾಡಿದೆ. ನಾನು ಕೊಲೆ ಮಾಡಿದ್ದು ನೋಡಿ ಅಮ್ಮ ಅನ್ಕಾನ್ಷಿಯಸ್ ಆದರು. ಅವರು ಪ್ರಜ್ಞೆ ಬಂದು ಎದ್ದಾಗ ನಾನು ಅಪ್ಪನ ಶವನ ಮುಂದೆ ಅಳ್ತಾ ಇದ್ದೆ. ಅದನ್ನು ನೋಡಿ ಅಮ್ಮ ಹೇಳಿದರು, ನೀನು ಬದುಕನ್ನು ನೀನು ಹಾಳು ಮಾಡ್ಕೊಂಡು ಬಿಟ್ಟಿಯಲ್ಲ ಮಗಳೇ, ಇರಲಿ ಈ ವಿಷಯನ ನೀನು ಯಾರಿಗೂ ಹೇಳಬೇಡ ಅಂತ ನನ್ನ ಹತ್ರ ಮಾತು ತಗೊಂಡ್ರು. ನಾನು ಆ ಟೈಮಲ್ಲಿ ಡಲ್ ಆಗಿರೋದನ್ನು ಅಣ್ಣ ಅತ್ತಿಗೆ ಮನೆಯವರು ಎಲ್ರಿಗೂ ನೋಡಿದ್ದಾರೆ. ಅವರೆಲ್ಲ ಅಂದ್ಕೊಂಡಿದ್ರು ನಾನು ನನ್ನ ಬಾಯ್ ಫ್ರೆಂಡ್ ವಿಷಯದಲ್ಲಿ ಡಲ್ ಆಗಿದ್ದೀನಿ ಅಂತ. ಅದು ಕೂಡ ಹೌದೇ, ಯಾಕಂತ ಹೇಳಿದರೆ ನನ್ನ ಬಾಯ್ ಫ್ರೆಂಡಿಗೆ ಈ ವಿಷಯ ಗೊತ್ತಿತ್ತು. ಮತ್ತು ಅವನು ಆ ವಿಡಿಯೋ ಹಿಡ್ಕೊಂಡು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದ, ದುಡ್ಡು ಕೊಡು ಅಂತ. ಅದು ಒಂದು ಕಡೆ ಹಿಂಸೆ ಆಗ್ತಾಯಿತ್ತು ನನಗೆ. ಅದಕ್ಕೆ ಜಡ್ಜ್ ಹೇಳ್ತಾರೆ, ನೋಡಮ್ಮ ನೀ ಹೇಳೋದಿಲ್ಲ ಸರಿ, ಆದರೆ ಕೋರ್ಟ್ ಕೇಳೋದು ಸಾಕ್ಷಿನ. ನಮ್ಮ ಹತ್ರ ಇರೋ ಸಾಕ್ಷಿ ಭಾನುಮತಿನೇ ಕೊಲೆಗಾತಿ ಅಂತ ಹೇಳುತ್ತೆ. ನಿನ್ನ ಹತ್ರ ಏನಾದರೂ ನೀನು ಕೊಲೆ ಮಾಡಿರೋದಕ್ಕೆ ಸಾಕ್ಷಿ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಸಾಕ್ಷಿ ಇಲ್ಲದೆ ನಾನು ಬಂದಿಲ್ಲ, ನನಗೆ ಗೊತ್ತು ಕೋರ್ಟ್ ಸಾಕ್ಷಿ ಕೇಳುತ್ತೆ ಅಂತ. ಅದಕ್ಕೆ ಸಾಕ್ಷಿ ಸಮೇತ ಬಂದಿದ್ದೇನೆ ಅಂತ ಮೊಬೈಲಿದ್ದ ವಿಡಿಯೋವನ್ನು ಚರ್ಚ್ಗೆ ತೋರಿಸ್ತಾಳೆ. ಇನ್ನು ಕೋರ್ಟು 3 ಗಂಟೆ ನಂತರ ಆರಂಭ ಆಗುತ್ತೆ ಅಂತ ಜಡ್ಜ್ ಹೇಳ್ತಾರೆ. ಆವಾಗ ಶಿಕ್ಷೆನೂ ತಪ್ಪು ಮಾಡಿದವರಿಗೆ ಶಿಕ್ಷೆನೂ ಆಗುತ್ತೆ ಅಂತಲೂ ಹೇಳ್ತಾರೆ. ಇಲ್ಲಿ ಹೊರಗಡೆ ಬಂದ ಭಾನುಮತಿ ಮತ್ತು ಅವ್ರ ಮಗಳು ಶ್ರುತಿ ಸೈಡಲ್ಲಿ ವಿಜಯ್ ಅವ್ರ ಮಾತನ್ನು ಕೇಳಿಸ್ಕೊಳ್ತಾ ಇದ್ದಾನೆ ಅಂತ ಗೊತ್ತಿದ್ರೂ ಮಾತನಾಡಿಕೊಳ್ತಾರೆ. ನೀನು ಯಾಕಮ್ಮ ಸತ್ಯ ಹೇಳೋದಕ್ಕೆ ಹೋದೆ, ನಿನ್ನ ಲೈಫ್ನ ನೀನೇ ಹಾಳು ಮಾಡ್ಕೊಂಡು ಬಿಟ್ಟಿಯಲ್ಲಮ್ಮ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಇಲ್ಲಮ್ಮ, ಎಲ್ಲ ಕಷ್ಟಗಳನ್ನು ನೀನು ಎದುರಿಸ್ತಾ ಇದ್ರು, ಎಲ್ಲರಿಂದ ಅವಮಾನ ಎದುರಿಸ್ತಾ ಇದ್ರು, ಅದನ್ನು ನೋಡ್ತಾನೆ ಸುಮ್ಮನೆ ಇರಬೇಕಾಯಿತು ನಾನು. ಈಗ ನಿನ್ನ ಜೀವನಕ್ಕೆ ಕುತ್ತು ಬರ್ತಾ ಇರುವಾಗ ನಾನು ಹೇಗಮ್ಮ ಸುಮ್ಮನೆ ಇರಲಿ. ಭಾನುಮತಿ ಶ್ರುತಿ ಹತ್ರ ಹೇಳ್ತಾಳೆ, ಅಲ್ಲಮ್ಮ, ಇನ್ನೂ ನೀನು ಬೆಳಿಬೇಕಾದವಳು, ನಂದೇನೋ ಮುಗ್ದೋಗಿರೋ ಜೀವನ, ತಿರ್ಸಿದ್ದ ಗಂಟನೂ ಇಲ್ಲ, ನೀವಾದರೆ ಇನ್ನೂ ಬೆಳಿಬೇಕಾದ ಮಕ್ಕಳು, ಯಾಕಮ್ಮ ನಿನ್ನ ಲೈಫ್ನ ನೀನೇ ಹಾಳು ಮಾಡ್ಕೋತೀಯಾ ಅಂತ ಹೇಳ್ತಾರೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಇಲ್ಲಮ್ಮ, ತಪ್ಪು ಮಾಡದೇ ಇರೋ ನಿನಗೆ ಶಿಕ್ಷೆ ಆಗೋದು ನನಗೆ ಸರಿ ಅನ್ನಿಸ್ತಾ ಇಲ್ಲ. ಅದು ಅಲ್ಲದೆ ನೀನು ತಪ್ಪು ಮಾಡಿದೀಯಾ ಅಂತ ನಿನ್ನ ಮೇಲೆ ಬೆರಳು ಮಾಡಿ ತೋರಿಸೋರು ಎದುರು ನೀನು ಎದ್ದು ನಿಂತು ಬದುಕಬೇಕು ಅಂತ ಹೇಳ್ತಾಳೆ. ಆವಾಗ ಭಾನುಮತಿ ಮತ್ತೆ ನಾಟಕ ಆಡ್ತಾಳೆ. ನೋಡು ಮಗಳೇ, ನಾನು ತಾಯಿಯಾಗಿ ನಿಮಗೆ ಕೊಡಬೇಕಾದ ಪ್ರೀತಿನ ಎಲ್ಲ ಆ ವಿಜಯ್ ಕೊಟ್ಬಿಟ್ಟೆ, ನಿಮ್ಮನ್ನು ಅದರಿಂದ ವಂಚಿತಳನ್ನಾಗಿ ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸ್ಬಿಡಮ್ಮ ಅಂತ ಹೇಳ್ತಾರೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಅಮ್ಮ, ನೀವು ಆಶೀರ್ವಾದ ಮಾಡಬೇಕು, ಕ್ಷಮೆ ಕೇಳಬಾರ್ದು ಅಂತ ಹೇಳ್ತಾಳೆ. ಕಿರಣ್ ಬೇಕಂತಲೇ ಸುಧಾರಾಣಿ ಮತ್ತು ಗೀತಾಳ ಮುಂದೆ ಬಂದು ನಾಟಕ ಆಡ್ತಾನೆ. ಈ ಶ್ರುತಿ ಬಂದು ಏನು ಹೇಳ್ತಿದ್ದಾಳೆ, ಅವಳು ಹೇಳ್ತಿರೋದು ಸತ್ಯನಾ ಅಂತ. ಅವಳೇನು ವರುಣ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ನ. ಅದಕ್ಕೆ ಗೀತಾ ಹೇಳ್ತಾಳೆ, ಒಂದು ಸ್ವಲ್ಪ ಸಮಯ ಅವಳು ಡಲ್ಲಾಗಿದ್ದಂತೂ ನಿಜ, ಆದರೆ ವರುಣ್ ಜೊತೆ ಮದುವೆ ಬೇಡ ಅಂತಲೂ ಹೇಳಿದ್ಲು. ಆದರೆ ಈ ವಿಷಯದಲ್ಲಿ ಅವ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಂತ ನಮಗೆ ಗೊತ್ತೇ ಇರಲಿಲ್ಲ. ಮತ್ತು ಅವ್ನ ಫೋನಲ್ಲಿ ಏನೋ ಇದೆ ಅಂತ ಹೇಳ್ತಾ ಇದ್ಲು, ಆದರೆ ಅದು ಇದೇ ವಿಷಯ ಅಂತ ಹೇಳಿ ನಮಗೆ ಗೊತ್ತಿರಲಿಲ್ಲ. ಮದುವೆ ಕ್ಯಾನ್ಸಲ್ ಆದಾಗ ಅವಳು ತುಂಬ ಖುಷಿಯಾಗಿದ್ಲು, ಅದನ್ನು ನಾನೇ ನೋಡಿದ್ದೆ ಅಂತ ಗೀತಾ ಹೇಳ್ತಾಳೆ. ಇಲ್ಲಿ ಆವಾಗ ಕಿರಣ್ ಹೇಳ್ತಾನೆ, ಇಲ್ಲಿ ಯಾರು ತಪ್ಪು ಮಾಡಿದ್ದಾರೆ, ಯಾರು ತಪ್ಪು ಮಾಡಿಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಮ್ಮ ನೋಡಿದ್ರೆ ನಾನು ಕೊಲೆ ಮಾಡಿದ್ದು ಅಂತ ಹೇಳ್ತಾಳೆ, ಶ್ರುತಿ ನೋಡಿದರೆ ಶ್ರುತಿ ಕೊಲೆ ಮಾಡಿದ್ದು ಅಂತ ಹೇಳ್ತಿದ್ದಾಳೆ. ಇನ್ನೊಂದು ಕಡೆ ಭಾನುಮತಿ ಶ್ರುತಿ ನಾಟಕ ಮತ್ತೆ ಮುಂದುವರಿಯುತ್ತೆ. ನೋಡು ಶ್ರುತಿ, ನೀನು ಒಳಗಿದ್ದು ನಾನು ಹೊರಗಿದ್ರೆ ನಾನು ನೆಮ್ಮದಿ ಆಗಿರಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಈಗ ಜಡ್ಜ್ ಬಂದು ನಿನ್ನ ಹತ್ರ ಕೇಳಿದ್ರೆ ನಾನು ಮಾಡಿದ್ದು ತಪ್ಪಾಯಿತು, ನನ್ನ ಅಮ್ಮನ ಸೇವ್ ಮಾಡೋದಕ್ಕೋಸ್ಕರ ಈ ಥರ ಹೇಳಿದೆ ಅಂತ ಹೇಳಿಬಿಡು ಅಂತ ಹೇಳ್ತಾಳೆ. ಯಾವುದೇ ಕಾರಣಕ್ಕೂ ನಿಮಗೆ ಶಿಕ್ಷೆ ಆಗಬಾರ್ದಮ್ಮ ಅಂತ ಹೇಳ್ತಾಳೆ. ಕಿರಣ್
ಸುಧಾರಾಣಿ ಮತ್ತು ಗೀತಾಳ ಎದುರಲ್ಲಿ ಹೇಳ್ತಾನೆ, ನನ್ನ ಅಪ್ಪನ ಸಾಯಿಸಿದವರು ಯಾರೇ ಆಗಿರಲಿ, ಅಮ್ಮನೇ ಆಗಿರಲಿ, ಶ್ರುತಿನೇ ಆಗಿರಲಿ, ಅವ್ರನ್ನ ನಾನು ಸಾಯಿಸ್ತೀನಿ. ಅವ್ರು ಸತ್ತ ನಂತರ ನಾನು ಸತ್ತೋಗ್ತೀನಿ. ಯಾಕೆ ಬದುಕಿರಬೇಕು? ಅಪ್ಪನ ಪ್ರೀತಿ ಅಂತೂ ಮೊದಲೇ ಇರಲಿಲ್ಲ, ಅಮ್ಮನ ಪ್ರೀತಿ ಅದಕ್ಕಿಂತ ಮೊದಲು ಇರಲಿಲ್ಲ ಅಂತ ಹೇಳಿದಾಗ ಸುಧಾರಾಣಿ ಸಿಟ್ಟಿನಿಂದ ಅವನಿಗೆ ಹೊಡಿತಾಳೆ ಮತ್ತು ಹೇಳ್ತಾಳೆ, ಕಾನೂನನ್ನು ಯಾವತ್ತೂ ಕೈಗೆ ತೊಗೊಳ್ಬಾರ್ದು. ಇನ್ನು ಸ್ವಲ್ಪ ಹೊತ್ತಲ್ಲೇ ಜಡ್ಜ್ ಏನು ಅಂತ ತೀರ್ಪು ಕೊಡ್ತಾರೆ, ಅದೇ ಫೈನಲ್ ಆಗಿರುತ್ತೆ ಅಂತ ಹೇಳ್ತಾಳೆ.